ಸರ್ಕಾರ ಹೆಸರು ಕೆಡ್ತಾ ಇದೆ ಯಾವುದೋ ಕಾರಣಕ್ಕಾಗಿ, ಓಟ್ ಮಾಫಿಯಾ ಸಲುವಾಗಿ. ಯಾವುದು ಹಿಂದದಪ್ಪ ಅವ್ರು ಏನೋ ಮಾಡ್ತಾರಪ್ಪ ಅನ್ನೋ ಕಾರಣಕ್ಕಾಗಿ ಆ ಬಿ ಜೆ ಪಿಗೂ ಏನೂ ಕೇಳ್ತಾ ಇಲ್ಲ. ಇದು ಒಂದ್ರಪ್ಪ ಅಂದ್ರೆ ವಿರೋಧ ಪಕ್ಷ ಎಷ್ಟೆಲ್ಲ ಮಾತಾಡ್ತಾರೆ, ಜಬರ್ದಸ್ತ್ ವಿರೋಧ ಮಾಡ್ತಾರೆ. ತನಿಖೆ ಮಾಡಿಸ್ಲಿಕ್ಕೆ ಯಾಕೆ ಒತ್ತಡ ಆಗ್ತಾಯಿಲ್ಲ ಅವರು ವಿರೋಧ ಪಕ್ಷದವರು? ಬಿ ಜೆ ಪಿಗೆ ಯಾಕೆ ಒತ್ತಡ ಆಗ್ತಾಯಿಲ್ಲ? ಸಿ ಟಿ ರವಿ ಏನೇನು ಉತ್ತರ ಬಂದು ಹೇಳ್ತಾರೆ ಅವರು. ಸಿ ಟಿ ರವಿಗೆ ಅವ್ರಿಗೆ ಏನಾಗ್ಯದ, ವಿಜೇಂದ್ರ ಅವರು ಈ ಸಮಾವೇಶದ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾರೆ. ಇದನ್ನು ಎನ್ಕ್ವೈರಿ ಮಾಡಿಸ್ರಿ, ಮಾಡ್ರಿ, ಇದನ್ನು ಎಸ್ ಐ ಟಿ ನೇಮಿಸೋದು ಯಾಕೆ ಹೇಳ್ತಾ ಇಲ್ಲ? ಎರಡೂ ಪಕ್ಷಗಳು ಇವತ್ತು ಏನಪ್ಪ ಅಂದರೆ ಈ ವಿಷಯದಲ್ಲೇ ಮೌನ. ಕಾಂಗ್ರೆಸ್ ಬಗ್ಗೆ ಒಂದು ಹೇಳಿ ವಿಶ್ವಾಸ ಇತ್ತವ್ರು, ಇಲ್ಲಪ್ಪ ಇವರು ಹಿಂದದವರು, ಹಿಂದುಳಿದವರು, ಬಿದ್ದವ್ರ ಧ್ವನಿ ಎಲ್ಲರೂ ಅವ್ರ ಬಗ್ಗೆ ಒಂದು ಪ್ರಬಲವಾದ ವಿಶ್ವಾಸ. ಆದರೆ ಇವತ್ತು ಇವ್ರು ಮಾಡೋದು ನೋಡಿದಾಗ ನೋವು ಅನ್ನಿಸ್ತದೆ. ಇಲ್ಲ ರೀ, ತನಿಖೆಗೆ ಹತ್ತಿರ ಏನು ಖರೀ ನಮ್ಗೆ ಗೊತ್ತಾಗಿಲ್ಲ, ಹೊರಗೆ ಆಗ್ಯದು ಇಲ್ಲೋ ಒಂದು ಇಲ್ಲ ಸಿಗಲಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಸತ್ತವ್ರ ಮೂಳೆಗಳಾಗಲಿ, ತಲೆಬುರುಡೆ ಆಗಲಿ, ಅವ್ರ ಶರೀರಗಳು ಸಿಗದೇ ಇದ್ದರೆ ಯಾರ ಇದನ್ನು ಹೇಳಿದಾನ ಬರೆದು ಕೊಟ್ಟಿದ್ದಾರೆ ಆ ವ್ಯಕ್ತಿ ಮೇಲೆ ಶಿಕ್ಷೆ ರೆಡಿಯಾಗ್ರಿ. ಇದನ್ನೇ ಕೆ ವಿ ಧನಂಜಯ ಅವರು ಸುಪ್ರೀಂ ಕೋರ್ಟ್ ವಕೀಲರು ಹೇಳ್ತಾ ಇದ್ದಾರೆ, ಜಗದೀಶ್ ವಕೀಲರು ಹೇಳ್ತಾ ಇದ್ದಾರೆ, ಬೆನ್ನ ಹಚ್ಚಿದ್ದಾರೆ, ಹೇಳ್ತಾ ಇದ್ದಾರೆ ಪ್ರತಿಕರಣ ಮಾಡಿರಿ, ಎನ್ಕ್ವೈರಿ ಮಾಡಿರಿ, ಎಸ್ ಐ ಟಿ ನೇಮಿಸ್ರಿ ಅಂತ. ಕಡೆಗೆ ಇದಕ್ಕೆ ಹೇಳಿದ ಮೇಲೆ ಬೇಸತ್ತು. ಯಾಕಂದ್ರೆ ಇದು ಜುಲೈ 3, 4, 5 ತಾರೀಕು ಅಷ್ಟೇ. ಇವತ್ತು 19 ತಾರೀಕು. ಇಷ್ಟು ನಡುವೆ ಪಾಪ ಅವ್ರು ಇಟ್ಕೊಂಡಿದ್ದು ಹೆಚ್ಚಿಂದು, ಇಷ್ಟರೊಳಗೆ ಎಲ್ಲಾದರೂ ಅವನನ್ನು ಕೊಲೆ ಮಾಡಿದ್ದಾರೆ ಸಾಕ್ಷಿದಾರ.